ಟಚ್ ಮೀ. ಈ ಗಂಡಸರ ಇಷ್ಟು ಏನಾದ್ರೂ ಒಂದ್ ನೆಪ ಸಿಕ್ಕಿದ್ರೆ ಸಾಕು ಹೆಣ್ಮಕ್ಳನ್ನ ಮುಟ್ಟೋದಕ್ಕೆ ನೋಡ್ತಿರ್ತಾರೆ. ಈ ಹೆಣ್ ಜಾತಿನೇ ಇಷ್ಟ. ಏನಾದ್ರೂ ನೆಪ ಹುಡ್ಕೊಂಡು ಗಂಡಸ್ರ ಕೈಲಿ ಮುಟ್ಟಿಸ್ಕೊಳಕ್ ಕಾಯ್ತಾನೆ ಇರ್ತಾರೆ. That's why I hate girls. Get out! ನನ್ ಮುಂದೆ ತಲೆ ತಗ್ಸಿ ನಿಲ್ಬೇಕನ್ನೋದ್ ಗೊತ್ತಿದೆ ತಾನೆ? ಗೊತ್ತಿಲ್ದೇನ್ ಮೇಡಮ್, ಎಲ್ಲ ಹೇಳಿದೀನಿ. ಏಯ್ ಮೇಡಮ್ ಮುಂದೆ ತಲೆ ತಗ್ಸೋ, ತಲೆ ತಗ್ಸೋ, ತಲೆ ತಗ್ಸಿ ಸಾರ್. ಹಲೋ, ನಿನ್ಗೆ ತಲೆ ತಗ್ಸಿ ನಿಲ್ಲದಕ್ ಹೇಳಿದ್ದು. ಆಗಲ್ಲ ಮೇಡಮ್. ಆಗಲ್ಲ ಅಂದ್ರೆ ಏನ್ ಅರ್ಥ? ನನ್ ಮುಂದೆ ತಲೆ ತಗ್ಸಿ ನಿಲ್ಬೇಕು ಅಷ್ಟೇ. ನೋಡಿ, ನಾನ್ ತಲೆ ತಗ್ಸಿ ನಿಲ್ಬೇಕು ಅಂತಂದ್ರೆ ನೀವು ಸೀರೆ ಉಡಬೇಕು ಅಥವಾ ಮೊಣಕಾಲ್ವರೆಗೂ ಬಟ್ಟೆ ಹಾಕೊಂಡು ನಿಂತ್ಕೋಬೇಕು. ಅದ್ ಬಿಟ್ಟು ಈ ತರ ಮಾಡ್ರನ್ ಡ್ರೆಸ್ ಎಲ್ಲ ಹಾಕೊಂಡ್ರೆ ನನಗ್ ತಲೆ ತಗ್ಸಕ್ ಆಗಲ್ಲಪ್ಪ. ಇಡಿಯಟ್, ನೀನ್ ಹೇಳ್ದಾಗ ನಾನ್ ಡ್ರೆಸ್ ಹಾಕ್ಬೇಕಾ? ಹೌ ಡೇರ್ ಯು ಟಾಕ್ ಟು ಮೀ ಲೈಕ್ ದಿಸ್? ಮೇಡಮ್, ನಾನ್ ಹೇಳ್ದಾಗೆ ಡ್ರೆಸ್ ಹಾಕೊಳ್ಳಿ ಅಂತ ನಾನು ಎಲ್ಲಿ ಹೇಳ್ದೆ? ನಾನ್ ಹೇಳಿದ್ದು ನಾನ್ ತಲೆ ತಗ್ಗಿಸ್ಬೇಕು ಅಂದ್ರೆ ನಾನ್ ಹೇಳಿತರನೇ ಹಾಕ್ಬೇಕು. ಸರಿ ಆಯ್ತು, ಬೇಡ. ಮೇಡಮ್ ಏನ್ ಬೇಡ ಮೇಡಮ್? ತಲೆ ತಗ್ಸೋದು. ಓಕೆ ಮೇಡಮ್. ಮೇಡಮ್, ಅಪಾಯಿಂಟ್ಮೆಂಟ್ ಲೆಟರ್ ರೆಡಿ ಇದೆ, ನೀವು ಓದ್ಬಿಟ್ಟು ಸೈನ್ ಹಾಕಿದ್ರೆ ಅಫಿಷಿಯಲ್ ಕಾರ್ಕಿನ ಅವ್ರಿಗೆ ಕೊಡ್ತೀನಿ. ಅಂತೂ ಮೇಡಮ್ನ ಹೇಗೆ ಡೀಲ್ ಮಾಡಬೇಕು, ಯಾವ ತರ ಕ್ಯಾಚ್ ಹಾಕೋಬೇಕು ಅಂತ ಸಖತ್ತಾಗಿ ಅರ್ಥ ಮಾಡ್ಕೊಂಡಿದ್ರಿ ಸರ್. ಇದ್ಮೇಲೆ ನಿಮ್ ಜರ್ನಿ ಮೇಡಮ್ ಜೊತೆ ಶುರು, ಯಾವ್ದು ಅಡ್ಡಿ ಇಲ್ಲ ಸರ್. ಹಾ ಹೇಳು. ಅದೇ ಜಾನ್ಸಿ, ಇನ್ನ ಮನೆ ಹಾಳಿನ ಫೋಟೋ ಕಳ್ಸ್ಕೊಡೋದಕ್ಕೆ ಹೇಳಿದ್ದಲ್ಲ, ಕಳ್ಸ್ಕೊಟ್ಟಿದ್ದೀನಿ. ಹೌದಾ? ಹೌದು, ಇನ್ನು ಬ್ಲೂಟಿಕ್ ಬಂದಿರ್ಲಿಲ್ವಲ್ಲ, ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದೆ. ಯಾಕೆಂದ್ರೆ ನನಗಾಗಿರೋ ಅನ್ಯಾಯ ಬೇರೆ ಯಾವ ಹೆಣ್ಗೂ ಆಗ್ಬಾರ್ದಲ್ವಾ, ಅದಕ್ಕೆ. ಅಂತವನ್ಗೆ ನೀನೇ ಸರಿಯಾದ ಪಾಠ ಕಲಿಸ್ಬೇಕು. ಖಂಡಿತ. ಮತ್ತೆ ಅವನಿಂದ ಯಾವ ಹೆಣ್ಣಿಗೂ ಅನ್ಯಾಯ ಆಗೋದಕ್ಕೆ ನಾನ್ ಬಿಡಲ್ಲ. ಅವನು ಸರಿಯಾದ ಪಾಠನ ಕಲಿಸ್ತೀನಿ. ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು ಜಾನ್ಸಿ, ಬಾಯ್. ಮೇಡಮ್, ಕಂಡೀಷನ್ ಎಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದೀನಿ. ನೀವೊಂದ್ ಸೈನ್ ಮಾಡಿದ್ರೆ ಆಮೇಲೆ ಇವ್ರ ಹತ್ರ ಸೈನ್ ಮಾಡಿಸ್ತೀನಿ. ಅವ್ನ್ ತೀರಿಸ್ಬೇಕಾಗಿರೋ ಸಾಲನೆಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ಯಾ ತಾನೆ? ಅದೇ ಇಂಪಾರ್ಟೆಂಟ್ ವಿಷಯ ಅಲ್ವಾ ಮೇಡಮ್? ಅದಕ್ಕೆ ಅದು ಹೈಲೈಟ್ ಆಗ್ಲಿ ಅಂತ ಬೋಲ್ಡ್ ಲೆಟರ್ ಅಲ್ಲಿ ಬೋಲ್ಡ್ ಆಗಿ ಟೈಪ್ ಮಾಡಿಸಿದೀನಿ. ಸರಿ, ನೋಡ್ತೀನಿ. ಪಲ್ಲವಿ, ಹೇಳಿ ಅತ್ತೆ. ಏನಿಲ್ಲ ಪಲ್ಲವಿ, ನೀನ್ ಇವಾಗ್ಲೇ ಹೊರಟು ನಿನ್ ತವ್ರ ಮನೆಗೆ ಹೋಗು. ನಾನೇನ್ ತಪ್ಪು ಮಾಡ್ದೆ ಅತ್ತೆ? ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆದ್ರೆ ತವ್ರ ಮನೆಗೆ ಮಾತ್ರ ಕಳಿಸ್ಬೇಡಿ. ತಪ್ಪು ಮಾಡಿದ ಹೆಣ್ಮಕ್ಳನ್ನ ಮಾತ್ರ ತವ್ರ ಮನೆ ಕಳಿಸ್ತಾರೆ ಅಂತ ಯಾಕಮ್ಮ ಅನ್ಕೋತೀಯ? ಕಷ್ಟ ಸುಖಕ್ಕೂ ಹೋಗ್ತಾ ಇರ್ತಾನೆ. ನನಗ್ ಅರ್ಥ ಆಗ್ತಿಲ್ಲ ಮಾವ. ನಾವು ಸಂತೋಷವಾಗಿ ಮನಸ್ಫೂರ್ತಿಯಾಗಿ ಕಳಿಸ್ಕೊಡ್ತಾ ಇದೀವಿ. ಹೋಗ್ಬಿಟ್ಟು 4 ದಿನ ಆರಾಮಾಗಿದ್ವಾ. ಆದ್ರೆ ಅತ್ತೆ, ಇದ್ದಕ್ಕಿದ್ದಾಗೆ ನಾವೇ ಹೇಳ್ತಿದ್ದೆ ತಾನೆ, ಮತ್ತ್ಯಾಕ್ ಭಯ? ನೋಡಮ್ಮ, ನಮ್ಮ ಮನೇಲಿ ಯಾರ ಮನ್ಸು ಸರಿ ಇಲ್ಲ, ನಿನಗೂ ಬೇಜಾರಾಗಿರುತ್ತೆ. ಅದಕ್ಕೆ ನೀನ್ ತವ್ರ ಮನೇಲಿ ಹೋಗಿದ್ರೆ ನಿನ್ ಮನ್ಸ್ಗೂ ಸಮಾಧಾನ ಆಗುತ್ತಲ್ವಾ, ಅದಕ್ಕೆ ಹೇಳ್ದೆ. ಇನ್ಮೇಲೆ ನಿನ್ ಜೀವನದಲ್ಲೂ ಎಲ್ಲ ಒಳ್ಳೇದಾಗುತ್ತೆ. ಸಂತೋಷ ಹೋಗ್ಬಿಟ್ವಾ. ಸರಿ ಅತ್ತೆ,
ಇದೆಲ್ಲ ಮುಗಿಸ್ಬಿಟ್ಟು ಹೊಡ್ತೀನಿ. ಅದನ್ನೆಲ್ಲ ನಾನು ನಿನ್ನ ಜೊತೆ ನೋಡ್ಕೋತೀವಿ, ನೀನ್ ಆರಾಮಾಗಿ ಹೋಗ್ಬಿಟ್ ಬಾ. ಹೋಗ್ ರೆಡಿ ಆಗ. ಸರಿ ಅತ್ತೆ. ಮೇಡಮ್, ಟೀ ತಣ್ಣಗಾಗ್ಬಿಡುತ್ತೆ. ನಿಮ್ಗೋಸ್ಕರ ಪ್ರೀತಿಯಿಂದ ಟೀ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ವಾಟ್? ಏನ್ ಹೇಳ್ದೆ? ಅಂದ್ರೆ ನಿಮ್ಗೋಸ್ಕರ ಸ್ಟ್ರಾಂಗ್ ಆಗಿ ಮಾಡ್ಕೊಂಡ್ ಬಂದಿದ್ದೀನಿ. ಗಂಡು ಮಾಡಿರೋದು. ಮೇಡಮ್, ಏನಾಯ್ತು? ಅಯ್ಯೋ, ಎಲ್ಲಿ? ಮೇಡಮ್ ಮೇಡಮ್, ಅಲ್ಲೇ ಇದೆ ನಿಮ್ ಪಕ್ಕದಲ್ಲೇ. ಅಯ್ಯೋ ಮೇಡಮ್, ಅಲ್ಲೇ ಡಸ್ಟ್ಬಿನ್ ಹತ್ರನೇ ಇದೆ. ಅಯ್ಯೋ ಮೇಡಮ್, ನಿಮ್ ಹಿಂದೆನೇ ಇದೆ. ರಾಯ್ 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 ರಾಯ್, ಯಾರಾದ್ರೂ ಕಾಪಾಡಿ ರಾಯ್. ಛೇ 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 ಛೇ, ಅದಕ್ಕೆ ನಂಗೆ ಹುಡುಗಿರ್ ಕಂಡ್ರೆ ಆಗಲ್ಲ ಅಂತ ಹೇಳೋದು. ನೋಡಿದ್ಯಾ ರಾಯ್, ಪ್ಲಾನ್ ಮಾಡ್ಕೊಂಡು ಹೇಗ್ ನನ್ ಸೊಂಟದ ಮೇಲೆ ಕೂತ್ಕೊಂಡ್ಬಿಟ್ರು ಅಂತ. ನನ್ನ ಯಾಕೋ ಎತ್ಕೊಂಬಂದೆ? ಮೇಡಮ್, ನಾನೆಲ್ಲಿ ನಿಮ್ನ ಎತ್ಕೊಂಡ್ಬಂದೆ, ನೀವೇ ಬಂದು ನನ್ ಸೊಂಟದ ಮೇಲೆ ಕೂತಿದ್ದು. ಅದು ನಂಗ್ ಹಲ್ಲಿ ಅಂದ್ರೆ ಭಯ. ನನ್ಗೂ ಹಲ್ಲಿಂದ್ರೆ ಭಯ, ಅದಕ್ಕೆ ಓಡ್ ಬಂದೆ. ದಿಮಾಗ್ ತೋರ್ಸ್ತ್ಯಾ? ಒಂದ್ ಹಲ್ಲಿಗೆ ಎದುರ್ಕೋತಿಯಲ್ಲ, ನಿಂಗ್ ನಾಚಿಕೆ ಆಗಲ್ವಾ? ಅದೇ ಪ್ರಶ್ನೆನ ನಾನ್ ನಿಮಗ್ ಕೇಳ್ತಾ ಇದ್ದೀನಿ. ಇಷ್ಟು ದಪ್ಪ ಇರೋ ಗಂಡ್ಸ್ಗೆ ಭಯ ಪಡಲ್ಲ, ಭಯ ಪಡಿಸ್ತೀರಾ. ಆಫ್ಟರ್ ಆಲ್ ಒಂದ್ ಹಲ್ಲಿಗ್ ಭಯ ಪಡ್ತೀರಾ? ನನ್ ಚೇಂಬರ್ಗೆ ಅಲ್ಲಿ ಹೇಗ್ ಬಂತು? ಅದು ಮೇಡಮ್ ಅಲ್ಲಿ ಅಲ್ಲಲ್ಲ, ಅಲ್ಲಿ ಮೇಡಮ್ ಅದು ಎಲ್ಲಿಗ್ ಬೇಕಾದ್ರೂ ಬರುತ್ತೆ. ಅದನ್ನ ಅಲ್ಲಿಗ್ ಬರ್ಬೇಡ ಇಲ್ಲಿಗ್ ಬರ್ಬೇಡ ಅಂತ ಹೇಳಕ್ಕೆ ನಿಮ್ ಕೈ ಕೆಳಗಡೆ ಕೆಲಸ ಮಾಡೋ ಎಂಪ್ಲಾಯ್ ಅಲ್ಲ ಮೇಡಮ್. ಆದ್ರೂ ನೀನ್ ಹೇಗ್ ನನ್ನ ಚೇಂಬರ್ ಇಂದ ಇಲ್ಲಿವರೆಗೂ ಎತ್ಕೊ ಬಂದೆ? ಹೌದೇ ಮೇಡಮ್, ಯಾಕ್ರಿ ಎತ್ತಕೊಂಡ್ ಬಂದ್ರಿ? ಅಲ್ಲ, ಎತ್ಕೊಂಡ್ ಬಂದ್ರಿ, ಆ ರೀತಿ ಎತ್ತಕೊಂಡ್ ಬರಕ್ಕೆ ಅವ್ರೆ ನಿಮ್ ಹೆಂಡ್ತಿನ? ಅಲ್ಲಲ್ಲ, ಎತ್ಕೊಂಡ್ ಬರಕ್ಕೆ ಹೆಂಡ್ತಿನ? ಅದು ಮೇಡಮ್, ಆ ರೀತಿ ಎತ್ಕೊಂಡ್ ಬರಕ್ಕೆ ಗಂಡಗ್ ಮಾತ್ರ ಅಧಿಕಾರ ಇರೋದು, ಅದನ್ನ ಅವ್ರಿಗೆ ಹೇಳ್ತಾ ಇದ್ದೆ ಮೇಡಮ್. ಹಲೋ ಹಲೋ ಹಲೋ, ನಾನೇನು ಬೇಕು ಅಂತ ಎತ್ಕೊಳ್ಳಿಲ್ಲ. ನೀವು ಕೂತ್ಕೊಳ್ಳೋ ಪರಿಸ್ಥಿತಿ ಬಂತು, ನಾನು ಎತ್ಕೊಂಡು ಹೋಗೋ ಸಂದರ್ಭ ಬಂತು. ಆದ್ರೂ ನೀನ್ ನನ್ನ ಎತ್ಕೊಂಡ್ ಬಂದಿರೋದು ದೊಡ್ಡ ತಪ್ಪು. ಹೌದು ಮೇಡಮ್, ಇವ್ರು ಮಾಡಿ ತಪ್ಪು. ಇಲ್ಲಿಗೆ ಯಾಕೆ ಎತ್ಕೊಂಡ್ ಬರ್ಬೇಕಿತ್ತು? ಆ ಎತ್ಕೊಂಡ್ ಬರೋ ಸಿಚುವೇಶನ್ ಬಂದಿದ್ರೆ ಚೇಂಬರ್ ಒಳಗಡೆನೆ ಎತ್ಕೊಂಡು ಓಡಾಡ್ಬೇಕಿತ್ತು. ಅಂದ್ರೆ ಮೇಡಮ್, ಇಲ್ಲಿಗೆ ಎತ್ಕೊಂಡ್ ಬಂದಿರೋದು ದೊಡ್ಡ ತಪ್ಪು ಅಂತ ಹೇಳ್ತಾ ಇದೀನಿ ಮೇಡಮ್. ಓಕೆ, ಇವಾಗೇನು ಆ ತಪ್ಪನ್ನ ಸರಿ ಮಾಡ್ಬೇಕಲ್ವಾ? ನಾನ್ ಮಾಡ್ತೀನಿ. ಹೇಗ್ ಸರಿ ಮಾಡ್ತೀರಾ ಸಾರ್? ಮೇಡಮ್ ಮೇಡಮ್ ಮೇಡಮ್, ಏನಾಯ್ತು ಮೇಡಮ್? ಡೋಂಟ್ ಟಚ್ ಮೀ. ಈ ಗಂಡಸರ ಇಷ್ಟು ಏನಾದ್ರೂ ಒಂದ್ ನೆಪ ಸಿಕ್ಕಿದ್ರೆ ಸಾಕು, ಹೆಣ್ಮಕ್ಳನ್ನ ಮುಟ್ಟೋದಕ್ಕೆ ನೋಡ್ತಿರ್ತಾರೆ. ಈ ಹೆಣ್ ಜಾತಿನೇ ಇಷ್ಟ, ಏನಾದ್ರೂ ನೆಪ ಹುಡ್ಕೊಂಡು ಗಂಡಸ್ರ ಕೈಲಿ ಮುಟ್ಟಿಸ್ಕೊಳಕ್ ಕಾಯ್ತಾನೆ ಇರ್ತಾರೆ. That's why I hate girls. ನಿಮ್ ನೋವನ್ನ ನೀವೇ ಅನ್ಭವಿಸ್ಕೊಳ್ಳಿ. ಕಾರು ಸ್ಟಾಪ್ ಆಗ್ಬಿಡ್ತಲ್ಲ, ಎಷ್ಟೊತ್ತಾದ್ರೂ ಕಾರ್ ಮೂವ್ ಆಗ್ತಾನೆ ಇಲ್ಲ. ಅಂದ್ರೆ ಸುಮಿತ್ರ ಇರೋ ಜಾಗ ಇದೆ ಅಂತ ಕನ್ಫರ್ಮ್ ಆಯ್ತು. ಮೊದಲು ಈ ಜಾಗಕ್ಕೆ ನಾನು ಪಿನ್ ಮಾಡ್ಬಿಡು. ತಪ್ಪು ಮಾಡಿದವರು, ಸುಳ್ಳು ಹೇಳಿದವರು, ಕಳ್ತನ ಮಾಡಿದವರು ಒಂದಲ್ಲ ಒಂದಿನ ಸಿಕ್ಕಾಕೊಳ್ಳೇಬೇಕು ತುಳಸಿ. ಕ್ರಿಮಿನಲ್ ಆದವನು ಎಷ್ಟೇ ಬುದ್ಧಿವಂತಿಕೆಯಿಂದ ಇದ್ರು ಅವನ ಟೈಮ್ ಕೆಟ್ಟಾಗ ಲಾಕ್ ಆಗ್ಲೇಬೇಕು. ನಿನಗೆ ಇವತ್ತಾಗೋದು ಇದೇನೆ. ಅದೇನೇ ಆದ್ರೂ ಸರಿ,
ನಾನು ಈ ಅವಕಾಶನ ಉಪಯೋಗಿಸ್ಕೊಳ್ದೆ ಬಿಡಲ್ಲ. ಇವತ್ತು ಅದೇನಾದರೂ ಸರಿ, ನನ್ನ ಸೊಸೆ ಇರೋ ಜಾಗ ಪತ್ತೆ ಹಚ್ತೀನಿ, ಅವಳನ್ನ ಕಾಪಾಡ್ತೀನಿ. ನನ್ನ ಮೊಮ್ಮಗಳಿಗೆ ತಾಯಿ ಪ್ರೀತಿ ಕೊಡ್ಲೇಬೇಕು. ಸುಮ್ನೆ ನಕರ ಮಾಡ್ಬೇಡ, ಊಟ ಮಾಡು. ನಾನು ಊಟನೂ ಮಾಡಲ್ಲ, ಒಂದ್ ತೊಟ್ಟು ನೀರು ಕುಡಿಯಲ್ಲ. ನಿಮ್ಮನ್ನ ಕೊಂದು ಚಿಂತೆ ಇಲ್ಲ. ಊಟ ಮಾಡಲ್ಲ ಅಂದ್ರೆ ನಾನ್ ಮಾಡಲ್ಲ. ಇವ್ರು ಯಾರು ಗೊತ್ತೇನೆ ನಿನ್ಗೆ? ನನ್ನ ಅತ್ತಿಗೆ. ಅವ್ರ ಮೇಲೆ ಕೈ ಮಾಡಕ್ ಎಷ್ಟೇ ಧೈರ್ಯ ನಿನಗೆ? ಅವ್ರು ಊಟ ಮಾಡಲ್ಲ ಅಂತ ಹಠ ಮಾಡ್ತಾ ಇದ್ರು. ಅವ್ರು ಊಟ ಮಾಡಲ್ಲ ಅಂತ ಹಠನೂ ಮಾಡ್ತಾರೆ, ಬೇಕಾದ್ರೆ ಗಲಾಟೆನೂ ಮಾಡ್ತಾರೆ. ಅದನ್ನೆಲ್ಲ ಸಹಿಸ್ಕೋಬೇಕು. ಇನ್ನೊಂದ್ಸಲ ಅವ್ರ ಮೇಲೆ ಏನಾದ್ರೂ ಕೈ ಮಾಡಿದ್ರೆ ಈ ಕೈನ ಕತ್ತರಿಸ್ಬಿಡ್ತೀನಿ. ನಿಮಗೆಲ್ಲ ಸಂಬಳ ಕೊಡ್ತಿರೋದು ಯಾಕೋ? ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಕೇರ್ ಮಾಡ್ಲಿ ಅಂತ. ಈ ತರ ಮಾಡೋದಿಕ್ಕಲ್ಲ. ಹೋಗಿಲ್ಲಿಂದ. ಅದಕ್ಕೆ ನಿಮಗೇನು ನೋವಾಗಿಲ್ಲ ತಾನೆ? ಮನ್ಸಿನ ನೋವಿನ ಮುಂದೆ ಬದುಕಿನ ಬಾಧೆ ಯಾವ ಲೆಕ್ಕಕ್ಕೂ ಇಲ್ಲ. ಏನ್ ಅದಕ್ಕೆ ಇದು? ವಯಸ್ಸಾಗಿರೋ ನಮ್ಮ ಅಪ್ಪನ ತರ ಮಾತಾಡ್ಕೊಂಡು ನಿನಗೇನ್ ಇವಾಗ? ನಿನ್ ಮಗಳನ್ನ ನೋಡ್ಬೇಕು ತಾನೆ? ಹೌದು, ಎಲ್ಲಿ ನನ್ನ ಮಗಳು? ಏನ್ ಅದಕ್ಕೆ ಇದು? ಗೊತ್ತೇ ಇಲ್ದಿರೋರ್ ತರ ಅವಳನ್ನ ಇಲ್ಲಿ ಕರ್ಕೊಂಡ್ ಬರೋದಿಕ್ಕಾಗತ್ತಾ? ಯಾಕೆ ಆಸೆ ತೋರಿಸ್ತಾ ಇದೀಯಾ? ಯಾಕಂದ್ರೆ ಆ ಸಮಯ ಇನ್ನೂ ಬಂದಿಲ್ಲ. ಅಲ್ಲಿವರೆಗೂ ನಿನಗಿರೋದಿಕ್ಕಾಗಲ್ಲ ಅಂದ್ರೆ ತಗೋ ಈ ಫೋಟೋ.